ನಮಸ್ಕಾರ, ನಾನ್ ಸುರೇಶ್ ಶೆಟ್ಟಿ. ನೀವು ನೋಡ್ತಾ ಇರೋದು ಟೇಸ್ಟ್ ಆಫ್ ಉಪಾರ. ನಾನಿವತ್ತು ನಿಮ್ಮನ್ನ ಕರ್ಕೊಂಡ್ ಬಂದಿರೋದು ರತನ್ ಲೋಕ್ ಸ್ಟೀಲ್ ಸೆಂಟರ್ಗೆ. ಯಾಕೆ ಕರ್ಕೊಂಡ್ ಬಂದೆ ಅಂತ ಗೊತ್ತಾ? ಎಷ್ಟೊಂದು ಹೋಟ್ಲೋರ್ಸ್ಗೆ, ಕ್ಯಾಟರರ್ಸ್ಗೆ ಗೊತ್ತಿಲ್ಲ ಹೋಲ್ಸೇಲ್ ರೇಟ್ ಅಲ್ಲಿ ಪಾತ್ರೆಗಳು ಎಲ್ಲಿ ಸಿಗುತ್ತವಂತ. ಅದನ್ನ ತೋರ್ಸಕ್ಕೆ ಇಲ್ಲಿ ಗಂಟ ಕರ್ಕೊಂಡ್ ಬಂದಿದ್ದೀನಿ. ಒಂದು ಹೋಟ್ಲಿಗೆ ಬೇಕಾಗಿರುವ ಪ್ರತಿಯೊಂದು ಪಾತ್ರೆ, ಸ್ಪೂನ್ ಇಂದ ಹಿಡಿದು ದೊಡ್ಡ ದೊಡ್ಡ ಪಾತ್ರೆವರೆಗೂ, ಕಡಾಯಿ, ಪಾತ್ರೆ, ಸ್ಟವ್, ಚುಲ್ಲ, ಚಿಮ್ನಿ ಎಲ್ಲ ಇಲ್ಲೇ ರತನ್ ಲೋಕಲ್ ದೊರೆಯುತ್ತವೆ. ಈ ವಿಡಿಯೋನೇ ನಿಮ್ಗೋಸ್ಕರ ನಾನು ತಗೊಂಡ್ಬಂದಿರೋದು. ಆಕ್ಚುಲಿ ನನ್ಗೆ ಈ ವಿಡಿಯೋ ಮಾಡ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ನನ್ಗೆ ಕೊಟೇಶನ್ ಬೇಕಾಗಿತ್ತು. ಬ್ಯಾಂಕಲ್ಲಿ ಲೋನ್ ತಗೊಬೇಕು, ಒಂದು ಕೊಟೇಶನ್ ತಗೊಂಬನ್ರಿ ಅಂತ ಹೇಳಿದ್ರು. ಸೊ ಹರೀಶ್ ಅವ್ರಿಗೆ ಫೋನ್ ಮಾಡಿದೆ. ಹರೀಶ್ ಅವರೇ ನನ್ಗೆ ಒಂದು ಕೊಟೇಶನ್ ಬೇಕು ಅಂದೆ. ಸರಿ ಬಾಪ ಮಾಡ್ಕೊಡ್ತೀನಿ ಅಂದ್ರು. ಸೊ ಅವರು ಕೊಟೇಶನ್ ರೆಡಿ ಮಾಡ್ತಾ ಇದಾರೆ. ಅಷ್ಟೊತ್ತಿಗೆ ನಾನೆಲ್ಲ ಒಂದು ವಿಡಿಯೋ ಮಾಡ್ಕೊಂಡು ತಗೊಂಡ್ಬಂದಿದ್ದೀನಿ. ಯಾಕೆ ಗೊತ್ತಾ? ನೋಡಿ ಇಲ್ಲಿ ನೋಡಿ, ಈ ಪಾತ್ರೆನ ಏನಾದ್ರು ನೀವು ಕ್ಯಾಟ್ರಿಂಗ್ ಆರ್ಡರ್ ಮುಂದ್ಗಡೆ ಇಟ್ರೆ ಯಾಕ್ರಿ ಖುಷಿ ಆಗೋದಿಲ್ಲ? ನೋಡಿ ಎಷ್ಟು ಚೆನ್ನಾಗಿದೆ ಪಾತ್ರೆ. ನೋಡಿ ಈ ಪಾತ್ರೆ ನೀವು ಕ್ಯಾಟ್ರಿಂಗ್ ಆರ್ಡರ್ ಬೊಫೆಗೆ ಇಟ್ಬಿಟ್ರೆ ನಿಮ್ಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ? ಹೈಲೈಟ್ ಆಗ್ಬಿಡ್ತಾರೆ. ನಿಮ್ ಕ್ಯಾಟ್ರಿಂಗ್ ಯಾವ ಕ್ಯಾಟ್ರಿಂಗ್ ಅವರು ಇಷ್ಟು ಚೆನ್ನಾಗಿ ಪಾತ್ರೆ ಇಟ್ಟಿದ್ದೀರಾ ಅಂತ ಕೇಳ್ತಾರೆ. ಇಲ್ಲೆಲ್ಲ ಹೋಲ್ಸೇಲ್ ರೇಟು ನಿಮ್ಗೆ ಹಂತವಾಗಿ ತೋರ್ಸ್ಕೊಂಡ್ ಬರ್ತೀನಿ. ನೋಡಿ ಏನೇನ್ ಪಾತ್ರೆಗಳಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಪಾತ್ರೆಗಳು. ನಿಜ ಹೇಳ್ಬೇಕು ಅಂದ್ರೆ ನನಗೆ 22 ಲೀಟರ್ ಕುಕ್ಕರ್ ಬೇಕು ಅಂತ ನಾನು ಕೋಲಾರೆಲ್ಲ ಹುಡ್ಕೊಟ್ಟಿರ್ತೀನಿ. ಒಬ್ರು 6,000 7,000 ಅಂತಾರೆ. ಇಲ್ಲಿ ಬಂದ್ಮೇಲೆ ಗೊತ್ತಾಗಿತ್ತು 4,000ಕ್ಕೆಲ್ಲ ಸಿಕ್ಕುತ್ತೆ ಅಂತ. ನೋಡಿ ಪಾತ್ರೆಗಳು ನೋಡಿ ಎಷ್ಟಿದೆ ಇಲ್ಲಿ. ಈಗ ನಾನು ಫಸ್ಟ್ ಫ್ಲೋರ್ ಹೊರಟಿದ್ದೀನಿ. ಫಸ್ಟ್ ಫ್ಲೋರ್ ಅಲ್ಲಿ ಗೋಡನ್ ಇದೆ ಅವ್ರದ್ದು. ಅಲ್ಲೊಂದು ಏನೇನಿದಾವೆ ಬನ್ನಿ ಹೋಗೋಣ ಆಚೆಗೆ. ಇದು ನೋಡಿ 20 kg ಪಾತ್ರೆ, 20 kg ರೈಸ್ ಬೇಯಿಸೋ ಪಾತ್ರೆ. ಇದು ಚೇರು, ಟೇಬಲ್, ಕುರ್ಚಿ, ದೊಡ್ಡವರಿಗೆ ಚಿಕ್ಕವರಿಗೆ ಮನೆಗೆ ಬೇಕಾಗಿರೋ ಪಾತ್ರೆಗಳು, ಒಂದು ಮದ್ವೆಗೆ ಏನೇನ್ ಪಾತ್ರೆಗಳು ಬೇಕು ಎಲ್ಲ ಸಿಗುತ್ತೆ. ಒಂದು ಕ್ಯಾಟ್ರಿಂಗ್ ಬೇಕಾಗಿರೋ ಪಾತ್ರೆಗಳು ಸಿಗುತ್ತೆ. ಒಂದು ಹೋಟ್ಲು ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಒಂದು ಗ್ಲಾಸು, ಸ್ಪೂನ್ ಇಂದ ಹಿಡಿದು ದೊಡ್ಡ ಟೇಬಲ್, ಚೇರು, ದೊಡ್ಡ ಪಾತ್ರೆಗಳು ಎಲ್ಲ, ಸ್ಟವ್ ಗಿವ್ ಎಲ್ಲ ಇಲ್ಲೇ ಸಿಗ್ಬಿಡುತ್ತೆ. ಯಾವುದೇ ರೀತಿ ನೀವು ಹೊರಗಡೆ ಹೋಗಂಗೆ ಇಲ್ಲ, ಎಲ್ಲ ಇಲ್ಲೇ ಸಿಗುತ್ತೆ. ಬಕ್ಸ ಪಾತ್ರೆಗಳು, ಅನ್ನದ ತೂತ್ ಪಾತ್ರೆಗಳು, ಇದು ಸಿಲ್ವರ್ ತೂತ್ ಪಾತ್ರೆ, ಸೊಪ್ಪು ಪಾತ್ರೆ ಅಂತ ಹೇಳಿ ಕರೀತಾರಲ್ಲ. ದೊಡ್ಡ ದೊಡ್ಡ ಕುಕ್ಕರ್ಗಳು, 30 ಲೀಟರ್ 25 ಲೀಟರ್ ದೊಡ್ಡ ದೊಡ್ಡ ಕುಕ್ಕರ್ಗಳು, ದೊಡ್ಡ ದೊಡ್ಡ ಪಾತ್ರೆಗಳು, ದೊಡ್ಡ ದೊಡ್ಡ ಹಾಟ್ ಬಾಕ್ಸ್ಗಳು. ಇಡ್ಲಿಗಂತೂ ಆಹಾ, ಇಲ್ಲಿ ಕುರ್ಪಿಗಳ ಸಾಮ್ರಾಜ್ಯನ ಬಿದ್ದಿದೆ. ಇದು ಡ್ರಮ್, ಕಡಾಯಿ, ಬಾಂಡ್ಲಿ, ತವಾ, ಕುರ್ಪಿ, ಬೂಂದಿ ಕುರ್ಪಿ, ಮಾಮೂಲಿ ಜಾರು, ಇಡ್ಲಿ ಪಾತ್ರೆಗಳ ನೋಡಿ ರಾಶಿ ಬಿದ್ದಿದ್ದಾವೆ. 24 ಇಡ್ಲಿಯಿಂದ ಹಿಡಿದು 120 ಇಡ್ಲಿ ಇಡ್ಸೋ ಹಾಕೋಷ್ಟು ದೊಡ್ಡ ಪಾತ್ರೆಗಳು, ಕೊಳಗಾಗಳು. ಇವು ಸ್ಟೀಲ್ ತೂತ್ ಪಾತ್ರೆಗಳು. ಅವಾಗ್ಲೇ ತೋರಿಸಿದ್ದು ಸಿಲ್ವರ್, ಇವು ಸ್ಟೀಲ್. ಚಿಕ್ಕದ್ರಿಂದ ಹಿಡಿದು ದೊಡ್ಡದವರೆಗೂ. ಸ್ಟವ್ಗಳು, ಸ್ಟೀಲ್ ಸ್ಟವ್, ಕಬ್ಬಿಣದ ಸ್ಟವ್, ಇನ್ನೂ ದೊಡ್ಡ ಸ್ಟವ್ ಬೇಕಾದ್ರೂ ಮಾಡ್ಕೊಡ್ತಾರೆ. ನೀವು ಆರ್ಡರ್ ಕೊಡಬೇಕು. ದೋಸೆ ಹೆಂಚು, ಮೋಮೋಸ್ ಪಾತ್ರೆ, 4 ಲೇಯರ್ ಮೋಮೋಸ್ ಪಾತ್ರೆ, 1 2 3 4 4 ಲೇಯರ್ಸ್. ಎಲ್ಲ ಹೋಲ್ಸೇಲ್ ರೇಟ್ ಅಲ್ಲಿ ಇಲ್ಲಿ ದೊರೆಯೋದು ನಿಮ್ಗೆ. ಪಾತ್ರೆಗೆ ತಕ್ಕ ಮುಚ್ಚಳಗಳು, ಚೀಫ್ ಗ್ರೀನ್ ಸ್ಟವ್. ಇಲ್ಲಿ ನೋಡಿ ಟ್ರೇಗಳ ಮತ್ತು ಫ್ರೈ ಪ್ಯಾನ್ಗಳು ಎಲ್ಲ ರಾಶಿ ಬಿದ್ದಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಟ್ರೇಗಳು ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ಫ್ರೈ ಪ್ಯಾನ್ಗಳಂತೂ ತರಾವರಿ. ಟ್ರೇಗಳು, ಕೈ ಪಾತ್ರೆಗಳು, ಹಾಲ್ ಪಾತ್ರೆಗಳು, ಮಿಲ್ಕ್ ಬೌಲ್ಸ್. ಇವು ಏನಂತಾರೆ ಅದಕ್ಕೆ, ಚಿಕನ್ ಮಟನ್ ಬಿಸಿ ಮಾಡ್ತಾರಲ್ಲ. ಚಿಮಟಗಳ ಬಂಡಲ್, ತಟ್ಟೆಗಳೆಲ್ಲ ಬಂಡಲ್ ಹಂಗೆ ಬಂದ್ರೆ ಹಂಗೆ ಎತ್ಕೊಡ್ತಾ ಇರೋದೆ. ಟ್ರೇಗಳು ನೋಡಿ ಎಷ್ಟು ಚೆನ್ನಾಗಿದೆ. ಮುಚ್ಚಳ ಎಲ್ಲ ಚೆನ್ನಾಗಿದೆ. ಮಿಲ್ಕ್ ಪಾಟ್ಸ್ ಇದಾವೆ. ಇವು ಮೈಸೂರು ಪಾಕ್ ಟ್ರೇಗಳು, ದೊಡ್ಡದು ಚಿಕ್ಕದು ಎಲ್ಲ ಸಿಗುತ್ತೆ. ಇಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇರೋದು ಇದು ಕ್ಯಾಟ್ರಿಂಗ್ ಆರ್ಡರ್ಗೆ ತುಂಬಾ ಇಂಪಾರ್ಟೆಂಟ್ ವಿಡಿಯೋ. ಈ ವಿಡಿಯೋದಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಕ್ಯಾಟ್ರಿಂಗ್ ಬೇಕಾಗಿರೋ ಪಾತ್ರೆ. ಎಸ್, ಇದು 50 ಜನಕ್ಕೆ ನೀವು ಊಟ ಸಾಕ್ಸ್ಬೇಕು ಅಂದ್ರೆ ತುಂಬಾ ಈಸಿ. ಇದ್ರಲ್ಲಿ 5 ಬೌಲ್ ಇದೆ. ಇದ್ರಲ್ಲೊಂದು ಹಾಕ್ಬಿಟ್ಟು ಪ್ಯಾಕ್ ಮಾಡ್ಕೊಬಿಟ್ರೆ ಸಾಕ್ಸಕ್ ತುಂಬಾ ಈಜಿ. ಚೆಲ್ಲುತ್ತೆ ಅನ್ನೋ ಟೆನ್ಷನ್ ಇಲ್ಲ, ಎತ್ತು ಇಳಿಸ್ಬೇಕು ಅನ್ನೋ ಕಷ್ಟ ಇಲ್ಲ. ಇದು 100 ಜನಕ್ಕೆ. ಒಂದು ಆಫೀಸ್ಗೆ ಏನಾದ್ರು ನಿಮ್ಗೆ ಆರ್ಡರ್ ಸಿಕ್ಕಿದ್ರೆ ಆಫೀಸ್ ಅವ್ರಿಗೆ ಈ ರೀತಿ ಊಟ ತಗೊಂಡೋಗಿ ಕೊಟ್ಬಿಟ್ರೆ ಫುಲ್ ಇಂಪ್ರೆಸ್. 100 ಜನಕ್ಕೆ ಖಂಡಿತವಾಗ್ಲೂ 100 ಜನಕ್ಕೆ ಆಗುತ್ತೆ ಆಫೀಸ್ ಅವ್ರಿಗೆ.
ಹಳ್ಳಿ ಜನಗಳಿಗೆ ಮತ್ತು ಸ್ವಲ್ಪ ಮಿಡಿಲ್ ಕ್ಲಾಸ್ ಅವ್ರಿಗಾದ್ರೆ ಜಾಸ್ತಿ ಊಟ ತಗೊಂಡು ಹೋಗ್ಬೇಕು. ಇವು ಡ್ರಮ್ಗಳು, ನೀವು ಕೋಲಾರಲ್ಲಿ ಅಕ್ಕಪಕ್ಕ ಎಲ್ಲೇ ಇರ್ಲಿ, ಚಿಂತಾಮಣಿ, ಬಂಗಾರಪೇಟೆ, ಮಾಲೂರು, ಮುಳ್ಬಾಗ್ಲು, ಅವರೇ ಹಾಕಿ ಕಳ್ಸ್ಬಿಡ್ತಾರೆ. ಬೇಕಾದ್ರೆ ನೀವು ಆರ್ಡರ್ ಕೊಟ್ಬಿಟ್ರೆ ಸಾಕು. ಹಾಟ್ ಬಾಕ್ಸ್ಗಳು ನೋಡಿ, 20 ಲೀಟರ್, 15 ಲೀಟರ್, 30 ಲೀಟರ್, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಾನು ಇಲ್ಲೇ ತಗೊಂಡೋಗಿರೋದು, ನನ್ನ ಹೋಟ್ಲಿಗೆಲ್ಲ ಎಲ್ಲಾ ಪಾತ್ರೆಗಳನ್ನ ಇಲ್ಲೇನೆ ತಗೊಂಡೋದು. ಹಾಟ್ ಬಾಕ್ಸ್, ಬೊಫೆ ಸೆಟ್ ಅದು ತುಂಬಾ ಕಮ್ಮಿ ರೇಟಿಗೆ, ನಿಜ ಹೇಳ್ತೀನಿ ಕೇಳಿ. ಬೊಫೆ ಸೆಟ್ ಇವ್ರು ಕಮ್ಮಿ ಕೊಟ್ಟಷ್ಟು ರೇಟಿಗೆ ಬೇರೆ ಯಾರು ಕೊಡ್ಲಿಲ್ಲ. ಕೋಲಾರಲ್ಲಿ ನಾನು 4-5 ಅಂಗಡಿಲಿ ಓಡಾಡ್ದೆ, ಕೊಡ್ಲಿಲ್ಲ. ಇವ್ರು ಕೊಟ್ಟಿರೋ ರೇಟಿಗೆ ಬೇರೆ ಯಾರು ಕೊಡ್ಲೇ ಇಲ್ಲ. ಮತ್ತು ಇಲ್ಲಿ ಸಿಕ್ಕೋ ಮಾಡರ್ನ್ ಪಾತ್ರೆಗಳು ಬೇರೆ ಕಡೆ ಸಿಗೋದು ಇಲ್ಲ. ಇಲ್ಲಿ ನಿಮ್ಗೆ ಮಾಡರ್ನ್ ಪಾತ್ರೆಗಳು ಸಿಗುತ್ತೆ, ಟ್ರೆಡಿಷನಲ್, ನಮ್ಮ ಹಳೆ ಟ್ರೆಡಿಷನಲ್ ಪಾತ್ರೆಗಳು ಸಿಗುತ್ತೆ. ಹಾಟ್ ಬಾಕ್ಸ್ ನೋಡಿ 15 ಲೀಟರ್ ಇಂದ ಹಿಡಿದು 30 ಲೀಟರ್ ವರೆಗೂ. ಈ ಬಾಕ್ಸ್ ಗಳಲ್ಲಿ ಏನಾದ್ರು ನೀವು ಊಟ ಇಟ್ರೆ 4-5 ಅವರ್ ತಣ್ಣಗಾಗೋದೇ ಇಲ್ಲ, ಬಿಸಿ ಬಿಸಿ ಹಂಗೆ ಹೊಗೆ ಬರ್ತಾ ಇರುತ್ತೆ. ಈ ರೀತಿ ಪಾತ್ರೆಗಳು ಯೂಸ್ ಮಾಡಿ, ಒಳ್ಳೆ ಇಂಪ್ರೆಸ್ ಸಿಗುತ್ತೆ ನಿಮ್ಗೆ, ಜನಗಳಲ್ಲಿ ಒಳ್ಳೆ ಆಕರ್ಷಣೆ ಆಗುತ್ತೆ ನಿಮ್ ಕ್ಯಾಟ್ರಿನ್. ಇವೆಲ್ಲ ಬಾಕ್ಸ್ಗಳು ಮಸಾಲ ಹಾಕಿಟ್ಕೊಳ್ಳಿ, ಕಾಳುಗಳು ಹಾಕಿಟ್ಕೊಳ್ಳಿ, ಚೆನ್ನಾಗಿರುತ್ತೆ, ನೀಟಾಗಿರುತ್ತೆ. ಈಗ ಚಪಾತಿ ಲಟ್ಟಣಿಗೆ ನೀವೇನಾದ್ರು ಸುಮ್ನೆ ಹಿಂಗಿಂಗ್ ಅಂದ್ರೆ ಸಾಕು, ಎರಡ್ ಸಲ ಈ ಕಡೆ 2 ಸಲ ಅಂದ್ರೆ ಸಾಕು, ನಿಮ್ ಪೂರಿ ಆಗೋಯ್ತು. ಅಷ್ಟು ಚೆನ್ನಾಗಿದೆ ಕೋಲ್, ಅಷ್ಟು ಗಟ್ಟಿ ಸ್ಟ್ರಾಂಗ್ ಆಗಿದೆ. ಇವು ಖಾಲಿ ಡಬ್ಬ. ಇದು ಓವನ್ಗಳು, ಪ್ಯಾನಾಸೋನಿಕ್ ಮೈಕ್ರೋ ಓವನ್ಸ್. ಮೆಟ್ಲು, ಸಿಡಿ, ದೊಡ್ಡ ದೊಡ್ಡ ಪಾತ್ರೆಗಳು, ಕುರ್ಪಿಗಳು, ಜಾರುಗಳು, ಚೇರು, ಟೇಬಲ್, ಏನ್ ಬೇಕು ನಿಮ್ಗೆ. ಒಂದು ಹೋಟ್ಲಿಗೆ, ಒಂದು ಕ್ಯಾಟ್ರಿಂಗ್ಗೆ ಬೇಕಾಗಿರೋ ಪದಾರ್ಥಗಳು, ಕಸ ಗುಡ್ಸೋದ್ರಿಂದ ಹಿಡಿದು, ಒರೆಸೋದ್ರಿಂದ ಹಿಡಿದು, ಒಳ್ಳೆ ಕ್ಯಾಟ್ರಿಂಗ್ ಊಟ ಬಡಿಸೋವರೆಗೂ ಪದಾರ್ಥಗಳು ಇಲ್ಲೇ ಸಿಗುತ್ತೆ ನಿಮ್ಗೆ. ಬಟ್ಟೆ ಒಣಗೋಕಕ್ಕೆ ಸ್ಟ್ಯಾಂಡ್, ಗ್ರೈಂಡರ್ ಎಲ್ಲ ಇಲ್ಲೇ ಸಿಗುತ್ತೆ ನಿಮ್ಗೆ. ಎಷ್ಟು ಲೀಟರ್ ಗ್ರೈಂಡರ್ ಬೇಕೋ ಆರ್ಡರ್ ಮಾಡಿ ತಂದು ಕೊಡ್ತಾರೆ. ಇದು ಗೋಡನ್ ಅಲ್ಲಿ ಬೇರೆ ಕಡೆ ಇರುತ್ತೆ, ಅಂಗಡಿಲಿ ಇವೆಲ್ಲ ಡಿಸ್ಪ್ಲೇ ಇಟ್ಕೊಳ್ಳಿ. ಈ ಪಾತ್ರೆಗಳು ನೋಡ್ರಿ ಎಷ್ಟು ಚೆನ್ನಾಗಿದೆ, ನನ್ ನೋಡಿದ ತಕ್ಷಣ ಖುಷಿ ಆಗ್ಬಿಡ್ದು. ಈ ರೀತಿ ನೋಡಿ, ಇದು ಟೀ ಪಾತ್ರೆ ತುಂಬಾ ವೇಟ್ ಇದೆ, ತುಂಬಾ ಅಂದ್ರೆ ಒಳ್ಳೆ ವೇಟ್ ಇದೆ ಈ ಪಾತ್ರೆ. ಇದರಲ್ಲಿ ನಾನು 10 ವರ್ಷ ಗ್ಯಾರಂಟಿ ಅನ್ಕೋತೀನಿ ಈ ಪಾತ್ರೆನ. ಅಷ್ಟು ಚೆನ್ನಾಗಿದೆ, ಅಷ್ಟು ಗಟ್ಟಿಯಾಗಿದೆ, ವೆಯ್ಟ್ ಚೆನ್ನಾಗಿದೆ. ಈ ಪಾತ್ರೆಗಳಲ್ಲಿ ಅಡಿಗೆ ಮಾಡಿದ್ರೆ ಇಂಪ್ರೆಸ್ ಆಗ್ಬಿಡ್ತಾರೆ ಕಸ್ಟಮರ್ ನಿಮ್ಗೆ. ಉಪ್ಪಿನಕಾಯಿ ಜಾರುಗಳು, ಪೂಜಾ ಪಾತ್ರೆಗಳು, ಪೂಜೆಗೆ ಬೇಕಾಗಿರುವ ಪ್ರತಿಯೊಂದು ಪಾತ್ರೆ, ವಿಗ್ರಹ, ಮೂರ್ತಿ, ಲಕ್ಷ್ಮಿ, ವೆಂಕಟರಮಣ ಸ್ವಾಮಿ, ರಾಘವೇಂದ್ರ ಸ್ವಾಮಿ, ಬಾಬಾ, ಜ್ಯೋತಿ, ದೀಪಗಳು, ನಂದಾ ದೀಪಗಳು, ಪೂಜೆ ಸಾಮಾನು ಪ್ರತಿಯೊಂದು ಅಂದ್ರೆ ಪೂಜೆಗೆ ಬೇಕಾಗಿರುವ ದೀಪ ಮತ್ತೆ ವಿಗ್ರಹಗಳು ಎಲ್ಲ ಇಲ್ಲೇ ದೊರೀತಾವ ನಿಮ್ಗೆ. ಲೇಡೀಸ್ ಅಂಡ್ ಜೆಂಟಲ್ ಗೈಸ್, ಇದಾಗಿತ್ತು ಕ್ಯಾಟರಿಂಗ್ ಗೆ ಮತ್ತು ಹೋಟ್ಲಿಗೆ ಹೋಲ್ಸೇಲ್ ರೇಟ್ ಅಲ್ಲಿ ಪಾತ್ರೆಗಳು ಎಲ್ಲಿ ಸಿಗ್ತವೆ ಅಂತ ವಿಡಿಯೋ ಮಾಡಿ ತೋರಿಸ್ಬೇಕು ಅಂತ ನನ್ಗೆ ಆಸೆ ಆಗಿತ್ತು, ಅದಕ್ಕೆ ತಗೋ ಬಂದಿದ್ದೀನಿ. ನನ್ನ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಗೆ ಇಲ್ಲಿನ ಏನಾದ್ರೂ ಮಾಹಿತಿ ಬೇಕು ಅಂದ್ರೆ ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡಿ ಪ್ಲೀಸ್. ನಿಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ.